ಆ ಏನು ನಲಿತಕ್ಕ ಸುಮ್ಮನೆ ಕೂತಿರಲ್ಲ ಕೇಳ್ತಿದ್ದೀರ. ಕೂತೆ ಬಾಲೆ ಎದ್ದಿದ್ದ ಹಂಗೆ ಮಲಸಿ ಇಲ್ಲೇ ಕೂತೆ. ಸರಿತು ಒಳಗೆ ಅದೇನು ಒಳಗೆ ಅಂತದ ಕೆಲಸ ಮಾಡ್ತಾಯಿದ್ದೆ. ಹೋಗಿ ಅಂತ ರುಚಿ ಮಾಡಿಕೊಡೋಣ ಅಂದರೆ ಅಜ್ಜಿಗೆ ಹೋದಕ್ಕೂ ಹಿಂಗೆ ಇಲ್ಲೇ ಹೋದ ಪುರಾಣ ಶುರು ಮಾಡೋದು. ಹೇಳಿದ್ನೇ ಹೇಳೋದು ಎಷ್ಟಂತ ಅಲಿಸ್ತೀರಿ ಹೇಳಿ. ಇದು ಸರಿ ಇತ್ತು ಅಂಬುದರಿಂದ ಎಂಥದೂ ಮಾತಾಡಬೇಡ ಸುಮ್ಮನಿರು ಅಂತದೆ. ಹಾಗಾಗಿ ಇಲ್ಲೇ ಕೂತೆ ನಾನು. ಅಲ್ಲಿ ಹೋಗೋದು ಹೇಳಿದ್ನೇ ಹೇಳ್ತಿತ್ತು ಅಲೇಸೋದು. ನಂಗೆ ಸಿಟ್ಟು ಬಂದು ಮತ್ತೊಂದು ಎಂಥವ್ರು ಮಾತಾಡೋದು ಎಂತಕ್ಕೆ ಬೇಕು ಮರ್ರ. ಮನೇಲಿ ಆ ಗಂಡಸು ಒಂದು ಇಲ್ಲ, 2-3 ಜನ ಹೆಂಗಸ್ರು ಅಂತೂ ಈಗೂ ಗೊತ್ತಿಲ್ಲ ಪೂಕು ಗೊತ್ತಿಲ್ಲ. ಏನು ಮಾತಾಡ್ತದೆ ಆ ಹಿಂಗ್ಸ್ ಅಂತ ಅದಕ್ಕೆ ಗೊತ್ತಾಗಲ್ಲ ಏನು. ಹೊರತ್ಲ ಏನು ಸಾಯೋದು ಇದು ಒಬ್ಬಳು ಹಾಗೆ ಮಾಡ್ತದೆ, ಎಂಥರು ಮಾಡ್ಕೊಂಡ್ಲಿ ಅಂತೇಳಿ ನಾನು ಸುಮ್ಮನಿದ್ದೀನಿ. ಓಕೆ ಹೋಗಲ್ಲ, ಇಲ್ಲೇ ಕೂತ್ಕೊಂಡೇ ಬಿಡ್ತೀನಿ ಅತ್ಲ. ಇಲ್ಲ ಸಚಿನಣ್ಣ, ನಮ್ಮಮ್ಮ ಬಂದದೆ. ನಿನ್ನೆನೆ ಬಂದದೆ ಅಮ್ಮ. ಇಲ್ಲ ಅಲ್ಲಿ ಒಳಗೆ ಬಾಲೆ ಎದ್ದಿದ್ದ ಮಲ್ಸಕ್ಕಂತ ಹೋಗಿದೆ. ಇಲ್ಲ ನೀವು ಗಾಬರಿ ಏನಾಗೋದು ಬೇಡ. ನೀವು ಮಾವಿಗೆ ಫೋನ್ ಮಾಡ್ಲನ? ನಾನು ಮಾಡಿದ್ದೆ, ಹೇಳಿರಿ ಏನು ತೊಂದರೆ ಇಲ್ಲಂತೆ. ಅದು 1 ವಾರದ ಕಡಿಮೆ ಡಿಸ್ಚಾರ್ಜ್ ಮಾಡೋಂಗಿಲ್ಲಂತೆ, ಅದಕ್ಕೆ ಬಿಟ್ಕೊಂಡಾರಂತೆ. ಹೌದಾ? ಗೊತ್ತಿದಿರತ್ತೋ ನಿಮಗೆ ಸುಮ್ಮನೆ ತೊಂದರೆ ಆತೇನೋ. ತೊಂದರೆ ಇರಲ್ಲ ಅತ್ಲಾಗ ಮನೆಗೆ ಬಂದಮೇಲೆ ಬರ್ಬೋದಿತ್ತು ನೀವು. ಹಾಂ ಸರಿ. ಯಾರ ಹತ್ರ ಮಾತಾಡ್ತಾ ಇದೆ? ಮಾವಿನಾರು ಬಂದ್ಗಿಂದ್ರೆ ಬೇಡ, ಒಂದು ಹೋಗೋದು ಮತ್ತು ಹಿಂಗ್ಸ್ ಮಾತಿಗೆ ಸಿಕ್ಕೋದು ಅರಗಳೇ ಬೇಡ. ಇಲ್ಲೇ ಕೂತ್ಕೋತೀನಿ, ಹಂಗೇನಾರು ಇದ್ರೆ ಬಂದು ಹೇಳ್ತಾರೆ. ಓ ಅಮ್ಮ ಬಾಲೆ ಮಲಗಿದ್ನಾ? ಆಚೆಗೆ ಬರೋಕ್ಕಾಗಲ್ಲನಮ್ಮ, ಎಂತಕ್ಕೆ ಇಲ್ಲೇ ಕೂತೆ ನೀನು? ಇಲ್ಲೇ ಕೂತೆ. ಮತ್ತೆಲ್ಲರೂ ಒಂಚೂರು ಕುಸು ಅನ್ನೋದು. ನಾವು ಅತ್ಲಾಗೆಲ್ಲರೂ ಇದ್ದರೆ ಎದ್ದಿದ್ದೇ ಗೊತ್ತಾಗಲ್ಲ. ಗನ ಸ್ವಲ್ಪ ಹೊತ್ತು ಮಲಗಲಿ ಮತ್ತೊಂಚೂರು ಎದ್ರು ತೂಗನ ಇಲ್ಲ ಅಂತೇಳಿ ಕೂತೆ. ಯಾರು ಫೋನ್ ಮಾಡಿದ್ರು? ನೀನು ಅಪ್ಪಾಜಿ ಏನಾರು ಫೋನ್ ಮಾಡಿದ್ರಾನೆ? ಇಲ್ಲಮ್ಮ. ನೋಡು, ನಂಗೆ ಈಗ ನೀ ಹೇಳಿದ್ಮೇಲೆ ನೆನಪಾಗ್ತಾ ಇದೆ. ಪೂರ್ವಿತ್ ಹೇಳಿತ್ತು ಫೋನ್ ಮಾಡ್ತಾ ಇರೋ ಅಂಥೇಳಿ. ಫೋನ್ ಮಾಡಬೇಕು ಅಪ್ಪಾಜಿಗಾಗಲಿ ಪೂರ್ವಿತಿಗಾಗಲಿ ಒಂದು ಫೋನ್ ಮಾಡಬೇಕು. ಈಗ ಫೋನ್ ಮಾಡಿ ಸಚಿನಣ್ಣ ನೀನು ಮೈದನ್ನ ಮಾಡಿದ್ದಾನ ಹೇಳ್ದ ಹಿಂಗಾಗ್ಯದೆ ಅಂತ. ಗೊತ್ತಾಗ್ಯದಂತ? ಗೊತ್ತಾಗ್ಯದಮ್ಮ. ಮಾವ ಫೋನ್ ಮಾಡಿದ್ರಂತೆ, ಅದಕ್ಕೆ ಹೊರಟಾರಂತೆ. ಅಲ್ಲಿಂದ ಮನೆ ಕರ್ಕೊಬಂದಿರ ಏನೋ ಅಂತ ಕೇಳಕ್ಕಂತ ಮಾಡಿದ್ರು. ಕರ್ಕೊಬರಲ್ಲ ಅಂದೆ. ಇಲ್ಲಿಗೆ ಬರ್ತಾರೋ ಆಸ್ಪತ್ರೆಗೆ ಹೋಗ್ತಾರೋ ಅಂತ ಬರ್ತೀನಿ ಅಂದ್ರಪ್ಪ. ಹೌದನ? ಇಲ್ಲಿಗೆ ಬರೋಕ್ಕೆ ಹೇಳೋಕ್ಕಾಗಲ್ಲ ಸರಿತಾ? ಮತ್ತೆ ನೀ ಥರ ಹೇಳ್ತಕ್ಕಲ್ಲ ಬಂದು ಒಂಚೂರು ಬುದ್ಧಿ ಹೇಳಾರು ಹೋತಿದ್ರೇನ. ಆ ಮನುಷ್ಯನಾರು ಸ್ವಲ್ಪ ತಿಳುವಳಿಕೆ ಇದ್ದಾರ ಅವರು. ಹೇಳೋಕ್ಕಾಗಲ್ಲ ಹಿಂಗಾತ ಅದೇ ಮನೇಲಿ ಅಂತ. ಹೆಂಗೆ ಹೇಳೋಕ್ಕಾಗ್ತದಮ್ಮ? ಈಗ ಅಣ್ಣಗೆ ಹಿಂಗಾಗಿದೆ ಅಂಥೇಳಿ ನೋಡೋಕ್ಕಂತ ಬರ್ತಾಯಿದಾರೆ ಅವರು. ಅದ್ರ ಮಧ್ಯದಲ್ಲಿ ನಂದೊಂದು ಪುರಾಣ ನಾನು ಹೇಳ್ತಾ ಕೂತ್ಕೊಂಡ್ಲ ಏನು ಚೆನ್ನಾಗಿರ್ತದೆ ಹೇಳ? ಅವ್ರಿಗೇನು ಗೊತ್ತಿಲ್ಲನೇ ನಿನ್ನ ಗಂಡನ ಹಣೆ ಬರ. ಏನು ದಂಡಾಳು ಹೋಗಿ ಅಂಥದ್ದು ಆಗಿ ಎದ್ದು ಬಿದ್ದು ಇದಾಗಿದ್ದ, ಬೇಕಂತ ಮಾಡ್ಕೊಂಡಿದ್ದು. ತಲೆ ಬಿಸಿ ಇಲ್ಲ ಏನೂ ಇಲ್ಲ. ಬಂದರು ಉಗಿದು ಹೋತಾರೆ ನೋಡು, ಗೊತ್ತಾಗ್ತದ ಅವಾಗ. ನಮ್ಮ ಸುಮ್ಮನಿರೆ. ಮತ್ತೇನಾರು ಈಗ ಬಂದು ಅಲೈಸಿದ್ರೆ ಏನಾರು ಹೇಳ್ತಾ ಕೂತ್ಕೊತಾರೆ. ನಿಂಗೆ ರಗಳೆ ಆಗೋದು. ಸುಮ್ಮನೆ ಒಂದು ಲೆಕ್ಕಕ್ಕೆ ನೀ ಇಲ್ಲಿ ಕೂತಿದ್ದೆ ಒಳ್ಳೇದಾಯ್ತು. ಇವ್ನು ಕೆಲಸ ಮಾಡಮ್ಮ, ಮಲ್ಕೆ ಹೇಳ್ತೀನಿ, ಅಲ್ಲೇ ಸುಮ್ಮನೆ ಮಲ್ಕ. ಅದು ಒಂದು ಹೌದೇ. ಅಲ್ಲ ಹೇಳೋದಕ್ಕೂ ಮಲ್ಗೆ ಬಿಟ್ಟನಮ್ಮ ನೀನು. ಹೂನೆ, ಇಲ್ಲೇ ಮಲ್ಕೊಂಡಿರ್ತೀನಿ. ಎಂಥರ ಕೆಲಸ ಇತ್ತು? ತರಕಾರಿ ಏನಾರು ಹೆಚ್ಚಿಕೊಡ್ಬೇಕಿತ್ತಾನೆ. ಒಂಚೂರು ಎಂಥರ ಗನಾಗ ಸಾರು ಪಲ್ಯ ಮಾಡು. ನಿನ್ನ ಮೈದನ್ನ ಬರ್ತಾರೆ ಅಂದಲ್ಲ, ಅವರು ಪೇಟೆ ಬದಿ ಇದ್ದಾರ, ಗನಾಗ ಮಾಡ್ಕೊಂಡು ಉಂಡ್ಕೊಂಡಿದ್ದಾರ. ಹ್ಞೂನಮ್ಮ, ಅವ್ರಿಗೆ ಆ ಥರ ಎಲ್ಲ ಏನಿಲ್ಲ.
ಏನು ಮಾಡಿದ್ರು ಊಟ ಮಾಡ್ತಾರೆ. ಆದ್ರೆ ಅವ್ರು ಏನು ಅಂದ್ಕೋತಾರೆ ಏನೋ, ಎಂತಕ್ಕೆ ಹಿಂಗೆ ಮಾಡ್ಕೊಂಡ ಅಂತ ಕೇಳಿದ್ರೆ ಏನು ಹೇಳೋದಮ್ಮ ನಾನು? ನಿಂಗೆ ಎಂತ ಗೊತ್ತಾ ಅಷ್ಟು ಹೇಳೆ ಮಾರತಿ. ನಂಗೆ ಇದಕ್ಕೆ ಸಿಟ್ಟು ಬರ್ಸೋದು ನೋಡಿ ನೀನು. ಎಂತ ಹೇಳೋದಂದ್ರೆ ನಿಂಗೆ ಗೊತ್ತಿಲ್ಲ ಎಂತಕ್ಕೆ ಹಂಗೆ ಮಾಡ್ಕೊಂಡಿದ್ದಂತ. ಅಲ್ಲಿ ಬೇರೆ ಏನಾರು ಕೂಡ್ಸ್ಕೊಂಡು ಹೇಳೋಕ್ಕಾಗ್ತದ? ಹಿಂಗೆ ಮಾಡಿ ಎಲ್ಲರಿಗೂ ಸುಧಾರ ಕೊಟ್ಕೊ ಕೂತ್ಕೊಂಡದ್ದು ನೀನು ಅಂತ ಹೇಳೋದಂತ ಗೊತ್ತಾಗಲ್ಲಂತೆ. ಸ್ವಲ್ಪ ಉಪ್ಪು ಹುಳಿ ಸೇರಿಸೇ ಹೇಳಬೇಕು ಮನೆ ಒಳಗೆ ಏನೇನು ಅಂತರ ಮಾಡ್ತಿದ್ದ ಅಂತ. ತಾಯಿ ಇರಲಿ, ತಾಯಿ ಇದ್ರೇ ಹೇಳು ನೋಡೋಣ. ಇಷ್ಟು ಕಾನೂನು ಮಾಡೋರು ಮಗನ ಎದುರಿಗೆ ಏನು ಮಾಡ್ತಾರೆ ಅಂತ ಗೊತ್ತಾಗ್ತದಲ್ಲ. ನನ್ನ ಹತ್ರ ಕೇಳ್ತೀವಿ, ನೀವು ನಮ್ಗೆ ಹೇಳ್ಕೊಡ್ಬೇಕು ಎಲ್ಲ. ಹಿಂಗೆ ನಾನು ನಿಮಗೆ ಹೇಳ್ಬೇಕಂತ ಆ ಪೂರ್ವತಿಗೊಂದು ಫೋನ್ ಮಾಡು. ಏನು ಹೇಳ್ಬೇಕು ಏನು ಬಿಡ್ಬೇಕು ಚೆನ್ನಾಗಿ ಹೇಳ್ತದೆ ಅದು. ಒಂದು ಲೆಕ್ಕಕ್ಕೆ ಜ್ಞಾನ ಮಾಡಿದ್ರೆ ಅದನ್ನು ಕರ್ಕೊ ಬರಬೇಕಿತ್ತು ಅಂತ ಕಾಣ್ತದೆ ನಾನು. ಹ್ಞೂನಮ್ಮ, ಹೇಳ್ತೀನಿ. ನೀ ಟೆನ್ಷನ್ ಮಾಡ್ಕೋಬೇಡ. ಅಲ್ಲಿ ಸರಿತಾ ನಿತ್ಕ ಇಲ್ಲಿ. ಎಂತಮ್ಮ? ನಿನ್ನ ಮೈದನ ಹತ್ರ ಮಾತಾಡಿ ಮನೆಗೆ ಬರೋರೊಳಗೆ ಅಡಿಕೆ ಎಲ್ಲ ಏನು ಎತ್ತ ಒಂದು ಮಡಮಲೆ ಮಾಡಿ ನೋಡೋಣ. ಎಷ್ಟು ದಿವಸ ಆಗಿದ್ದ ಆಗ್ಯದ? ಅಡಿಕೆ ಆರಿಸಿರಾ? ಹೂನಮ್ಮ, ಅಡಿಕೆ ಆರ್ಸಾಗಿದೆ. ಆರಿಸೋದಂದರೆ ಅಲ್ಲಿ ಮೇಲೆ ಹರಡಿರ್ತಿದ್ವಲ್ಲ, ಇಳಿಸ್ಬೇಕಾರೆ ಮುಂಚೆ ನಾನು ಅಲ್ಲೇ ಆರಿಸೇ ಬಿಡ್ತಿದ್ದೆ. ರಾಶಿ ಇದೆಯಲ್ಲ, ಹೆಚ್ಚೇನು ಆರ್ಸೋಕ್ಕಿರ್ತಿರ್ಲ. ಲಾಸ್ಟಿಗೆ ಒಂದು ಈಗ ಜಬ್ಡೆಲ್ಲ ಸುಲಿದು ಹಾಕಿದ್ರಲ್ಲಿ ಮಾತ್ರ ಒಂದು ಸ್ವಲ್ಪ ಗೊರಬಲು ಬಿಟ್ಟರೆ ಮತ್ತು ಇದರಲ್ಲೆಲ್ಲ ಏನು ಜಾಸ್ತಿ ಇರ್ತಿರ್ಲ. ಹಾಗಾಗಿ ಅವತ್ತವತ್ತೇ ಆರಿಸ್ತಿದ್ದೆ. ಆರಿಸೇ ಮೂಟೆ ಮಾಡಿ ಇಟ್ಟಿದ್ದು. ಅದಕ್ಕೆ ಹೆಂಗೋ ಆರ್ಸಾಗ್ಯದೆಲ್ಲ ತಗೊಂಡು ಹೋಗೋಣ, ಹೋಗಲಿ ಬಿಡು. ಅದನ್ನು ಹೇಳ್ತಾ ಕೂತ್ರೆ ಅಷ್ಟೇ. ಹಂಗಾರೆ ನಿನ್ನ ಮೈನ ಬಂದಾಗ ಅದನ್ನೊಂದು ಏನು ಹರ್ನೀರಿ ಮಾಡು. ಕಣ್ಣಲ್ಲಿ ಕಂಡು ಬಿಟ್ಟರೆ ಹಂಗೆಯ ತಗೊಂಡು ಹೋಗೋಣ ಮಾರೋಣ ಅಂತ ಕಾಣೋದು. ಕೊಂಡಿದ್ರೆ ಇಲ್ಲದೆ ಇದ್ರೆ ಅಂತ ಮಾಡ್ತದೆ ನಿನ್ನ ಗಂಡ. ನಿನ್ನ ಮಾವಾಗ ಫೋನ್ ಮಾಡಿ ಕೇಳ್ಕೊಂಡ ಮಂಡಿಗೆ ಹಾಕೋದ ಇಲ್ಲೇ ಕೊಡೋದು. ಕೊಡೋಕ್ಕೆ ರೇಟ್ ಇಲ್ಲನ, ಯಾವ ಮಂಡಿಗೆ ಹಾಕೋದಕ್ಕೆ ನೀನು ಕಳಿಸೇ ಬಿಡು ಮನೆಯಿಂದ ಅಡಿಕೆ. ಹೇಳ್ತೀನಿ. ಇಲ್ಲಮ್ಮ, ಹತ್ತು ಕಡೆಗೆ ಏನಾರು ಹೇಳಕ್ಕ? ಸರಿತಾ, ನಂಗೆ ಬರೋ ಸಿಟ್ಟಿಗೆ ನಿನ್ನ ಏನು ಮಾಡೋಣ ಅಂತ ಕಾಣ್ತದೆ. ಎಂತ ಹೇಳ್ತಾರೆ? ನೀ ಕಳಿಸ್ದೆ ಸುಮ್ಮನೆ ಇದ್ದೀಯಲ್ಲ, ಈಗ ಹೇಳೋದು ಬಿಟ್ಟದ ಹಿಂಗ್ಸ? ಹೇಳೋದು ಹೆಂಗಿದ್ರು ಹೇಳ್ತಾನೆ ಇರ್ತದೆ. ಫಸ್ಟು ಅಡಿಕೆ ಮೊಡಮೂಲೆ ಮಾಡೋ ನೋಡು ಹೇಳಿನಿ ಮನೆಗೆ ಬರ್ಬೇಕಾರೆ ಮುಂಚೆ. ನಿನ್ನ ಮಾವಾಗ ಫೋನ್ ಮಾಡಿ ಕೇಳು ಏನು ಮಾಡಲಿ ಅಂತ. ಸರಿ ಹಂಗಾರೆ ನೋಡೋಣ, ಕೇಳ್ತೀನಿ ಬಿಡು. ಆದರೂ ಅವ್ರು ಬಂದು ಕೂಡಲೇ ಕೇಳೋದು ಹೆಂಗಮ್ಮ ನಾನು? ನೀ ಹೋಗು, ಎಂಥರ ಕೆಲಸ ಅದೇನು ಮಾಡಿ ಹೋಗು. ನಿಂಗೆ ಹೇಳಿ ಪುರ್ಗಣಕ್ಕೆ ನನ್ನ ಕೈಲಿ ಆಗಲ್ಲ ಮರತೆ. ಯಾರು ಏನು ಹೇಳಿದ್ರು ನಿನ್ನ ತಲೆ ಒಳಗಿದ್ದಿದ್ದೇ ನೀ ಮಾಡೋದು. ಸಮ ಆಗ್ತದೆ, ನಿಂಗೂ ಅವರಿಗೂ ಸಮ ಆಗ್ತದೆ. ನೀವು ಹೋಗು, ಏನು ಮಾಡ್ತೀಯ ಮಾಡಿ ಹೋಗು. ಅಲ್ಲಿ ಸರಿತಾ, ಎಂತ ಅಮ್ಮ ನೀನು ಕೋಟಿನ ಎಂಥದ ತಗೋತೀನಿ ಅಂದಿದ್ದಲ್ಲ, ತಗೊಂಡ? ಒಂದೇ ಹೇಳ್ತಿದ್ದಲೆ ಹೋಗಿ ತಗೊಬರ್ಬೇಕು ಅಂತ. ತಂದಿನಮ್ಮ, ನಾನು ಹಿಂಗೆ ಹೇಳಿನಲ್ಲ ಫೋನ್ ಮಾಡಿ. ಮರ್ತೇ ಹೋಗ್ಯದನಮ್ಮ ನಿಂಗೆ. ಗುಂಡು ಅದರಲ್ಲೇ ಹಾಲು ತಗೊಂಡು ಹೋಗೋದು ಈಗ. ಹೌದನ? ಎಂಥದ ಮರತಿಲ್ಲೇ ನೀನು ಹಂಗೆ ಹೇಳಿದ್ರೆ ಜ್ಞಾನ ಇರ್ತಿತ್ತು. ನಿಂಗೂ ಅಪ್ಪಾಜಿಗೂ ಯಾರಿಗೂ ಹೇಳಿನಮ್ಮ. ಬಹುಶಃ ಅಪ್ಪಾಜಿ ಹತ್ರ ಹೇಳಿದ್ನೇನ, ಇಷ್ಟೊತ್ತಿನಲ್ಲಿ ಈ ಥರ ಎಲ್ಲ ಟೆನ್ಷನ್ ಶುರು ಆತಲ್ಲ, ಹಾಗಾಗಿ ನಿನ್ನ ಹತ್ರ ಹೇಳಕ್ಕೆ ಮರ್ತ್ಕೊಂಡಾರೆ ಅಂತ ಕಾಣ್ತದೆ. ಅವತ್ತೇ ತಂದೀನಿ. ಎಲ್ಲರ ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು, ಬಾಲೆ ಕರ್ಕೊಂಡ ಹೋಗಿದ್ದ? ಇಲ್ಲ ಅಮ್ಮ, ಹೋಗೋಕೆ ಅಷ್ಟೊತ್ತಿನೊಳಗೆ ಮನೇಲಿ ಈ ಥರ ಕರ್ಕರೆ ಶುರು ಆಗಿತ್ತಾ. ಹೋದ್ರೆ ಮತ್ತು ಇದಾಗ್ತದಂತೆ ಎಲ್ಲಿಗೂ ಹೊರಡಲೇ ಇಲ್ಲ. ಕೊನೆಗೂ ಈ ಥರ ಎಲ್ಲ ಹಾಕೋ ಕೂತ್ಕೊಂತಲ್ಲ, ಎಲ್ಲಿಗೆ ಹೋಗೋದು ಎಲ್ಲಿಗೆ ಬಿಡೋದು. ಇಂದು ಹೋಗು ಬಾಲೆ ಕರ್ಕೊಂಡ. ಇಲ್ಲೆಲ್ಲ ನಿಮ್ಮ ಇದ್ರ ಹತ್ರನೇ ದೇವಸ್ಥಾನ ಅದೇ ಅಂತಿದ್ದಲ್ಲ, ಹೋಗೊಂದು ಹಣ್ಕಾಯಿ ಮಾಡಿಸ್ಕೊ ಬಾ. ಹೋಗಿ ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಗೀಜೆ ಎಂತ ಮಾಡಿಸ್ಕೊ ಬರಲ್ಲ ಅದಕ್ಕೆ. ಇಲ್ಲ ಅಮ್ಮ, ಹೇಳಿದ್ನಲ್ಲ ಈ ಥರ ಎಲ್ಲ ಆತಲ್ಲ,
ಮನೆಯಲ್ಲೇ ಒಂಚೂರು ಪೂಜೆ ಮಾಡಿದ್ದು. ಅಯ್ಯೋ ಹೌದಲ್ಲ, ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೆ ಬರಬೇಕಿತ್ತು. ಗುಂಡಿಗೆ ಹೇಳಿದರೆ ಅವನೇ ಮಾಡಿಸ್ಕೆ ಬತ್ತಿದ್ನೇನತ್ಲಾಗೆ. ಸುಮ್ಮನಿದ್ದು ಬಿಡು, ಎಂತ ಗುಂಡೋಗಿ ಮಾಡಿಸ್ಕೆ ಬರ್ತಾನೆ. ನೀನು ಇದು ಮಾಡು, ಬಾಲೆ ಕರ್ಕೊಂಡು ಹೋಗು ಅಂತ. ಎದ್ದಕ್ಕೆ ನಾನು ಸ್ನಾನ ಮಾಡಿಸಿ ಅವನ್ನೆಲ್ಲ ರೆಡಿ ಮಾಡಿಕೊಡ್ತೀನಿ. ನೀನು ಅಡುಗೆ ಎಲ್ಲ ಒಂದು ಮಾಡಿ ರೆಡಿಯಾಗಿ ಕರ್ಕೊಂಡು ಹೋಗು. ಎಂತ ಮಾತಂತ ಆಡ್ತೀಯಮ್ಮ ನೀನು? ಹೇಳಿದ್ರೆ ಮತ್ತು ನನಗೆ ಬೈಯಕ್ಕೆ ಬರ್ತೀಯ. ಮನೆ ಪರಿಸ್ಥಿತಿ ಈ ಥರ ಅದೇ. ನಾನು ಸ್ಕೂಟಿ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬರೋಣ. ಯಾವ ಖುಷಿಲಿ ಹೋಗಲಿ ನೋಡೋಣ ಹೇಳ. ಅಲ್ಲಿ ಯಾರು ಸಿಕ್ಕಿ ಏನಾರು ಕೇಳಿದ್ರೆ ಏನು ಹೇಳಲಿ ನಾನು? ಹಾಗೆ ಇದು ಮಾಡಲ್ಲ. ಇನ್ನು ಏನೇನು ಇದು ಸುದ್ದಿ ಎಲ್ಲ ಹಬ್ಬದ ಊರಲ್ಲಿ ನಂಗಂತೂ ಗೊತ್ತಿಲ್ಲ. ಅದಂತೂ ಸಾಯಲಿ, ಯಾರು ಏನಾರು ಹೇಳ್ಕೊಂಡ್ಲಿ ಸುಮ್ಮನೆ ಇರೋಣ ಅಂದರೆ ಸಚಿನಣ್ಣಿಗೆ ಬಂದರಾರು ಏನು ಅಂದ್ಕೋಬೇಕು? ಮನೇಲಿ ಹೀಗೆಲ್ಲ ಇರೋಷ್ಟೊತ್ತಿಗೆ ಬೇಕಿತ್ತನೋ ಅತ್ತಿಗೆ ಅಂತ ಹೇಳಲ್ಲ ಅವರು. ಅದಕ್ಕೆ ಸುಮ್ಮನಿದ್ದೀನಿ. ಅಲ್ಲ ಹೋಗ್ತೀನಿ ಹಂಗಂತೇಳಿ ಏನು ಮನೇಲೇ ಇರಲ್ಲ, ಎಲ್ಲಿಗೆ ತಗೊಂಡು ಹೋಗ್ದೇನೂ ಇರಲ್ಲ. ಇವೆಲ್ಲ ಒಂಚೂರು ಹದಿನೀರೇ ಆಗಲಿ, ಒಂಚೂರು ಆರಾಮಾದ್ರೆ ಅಂದಕ್ಕೂ ತಗೊಂಡು ಹೋಗ್ತೀನಿ ನಾನು. ಅಲ್ಲ ಅದು ಒಂದು ಹೋದೆ ಬಿಡು, ನೀ ಹೇಳೋ ಸಮನೆಯ. ಆದರೂ ಜಾಗೃತಿ ಇರಬೇಕೇ ಸರಿತಾ. ಮನೆ ಒಳಗೆ ಹಿಂಗಿದ್ದ ಯಾವಾಗ ಇರಲ್ಲ ಹೇಳಿ ನಿಮಗೆ? ಒಂದಷ್ಟು ಮನೆಗೆ ತಂದಾಗ ಅದನ್ನು ಹೆಂಗೆ ಇದು ಮಾಡ್ಬೇಕು ಹಾಗೆ ಮಾಡಬೇಕು. ಅದು ಐಕಲ್ಲ ಅನ್ಸ್ಕೊಂಡದೆ. ಪೂಜೆ ಎಲ್ಲ ಮಾಡಿಸ್ಕೊ ಬಂದು ಅವನಿಗೆ ಕೊಡಬೇಕಿತ್ತು. ಹೋಗಲಿ ಬಿಡು, ಹೋಗಲಿ. ನಿನ್ನ ಕೆಲಸ ನೀ ಮಾಡ್ಕೆ ಹೋಗು. ನಿನ್ನ ಮೈನ ಬಂದಮೇಲೆ ಎದ್ದು ಹೆರ್ಗೆ ಬರಲ್ಲ ನಾನು? ಅಲ್ಲಿ ತನಕ ಇಲ್ಲೇ ಇರ್ತೀನತ್ತ? ಹ್ಞೂನಮ್ಮ, ಹಾಗೆ ಮಾಡು. ಬಲ್ಲಿ ಒಳಗೆ ಬಲ್ಲಿ. ಅಲ್ಲಿಂದ ಎಂತಕ್ಕೆ ಬರೋಕ್ಕೆ ಹೋದ್ರೆ ಬರಲ್ಲ. ಇನ್ನೂ ವಾಗೀಸ ಕರ್ಕೊ ಬರಲ್ಲ ಅವನ್ನ. ಅಲ್ಲಿ ಆಸ್ಪತ್ರೆಯಲ್ಲಿ ಕೂತ್ಕೊಳ್ಳಿ, ಇಲ್ಲೇ ಈಚೆ ಕೂತ್ಕೊಳ್ಳಿ ಬಲ್ಲಿ. ಸರಿತಾ? ದಬ್ಳ ಪುಣಾತ್ಗಿತ್ತಿ ಕೋಣೆಯಿಂದ ಹೊರಗೆ ಬರೋದೇ ಇಲ್ಲಪ್ಪ. ಸರಿತಿಲ್ಲ ಒಂಚೂರ ಬಾರ ಇಲ್ಲೇ, ಇವರ ಬಂದಾರೆ. ಹಾಂ ಬಂದೆ. ಯಾರು ಬಂದ್ರಪ್ಪ? ಇನ್ಮೇಲೆ ಇದೊಂದು ಸುರ ಆಗ್ತದೆ, ಮಾತಾಡ್ಸ್ಕೊಂಡು ಹೋಗಕ್ಕೆ ಬರೋದು. ಅದು ಬೇರೆ ಏನೇ ಇದು ಅಂತ ಹೇಳಿ ಮಾತಾಡ್ಸೋಕ್ಕೆ ಬರೋದ ಏನೋ. ಅಲ್ಲ ಹಂಗೆ ಬರದೇ ಇರೋಕ್ಕಾಗೋದು ಇಲ್ಲ. ಅಪ್ಪಂತಾರೆ ಯಾರು ಬಂದರೆ ಬುದ್ಧಿ ಹೇಳಿ ಹೋಗ್ತಾರೆ, ಹಿಂಗೆ ಮಾಡೋದು ತಪ್ಪು ಹಂಗೆ ಹಿಂಗೆ ಅಂತ. ಇಲ್ಲ ಇವ್ರು ಹಂಗಿದ್ದಾರೆ ಬಂದರೆ ಮತ್ತೊಂದಿಷ್ಟು ಎಂಥವ್ರು ಹೊಚ್ಚಾಗಿ ಕೊಟ್ಟು ಹೋಗ್ತಾರೆ. ಅದೊಂಥರದ ಬಂಗ್ ಶುರು ಆಗ್ತದೆ. ಮೈದನ್ನ ಬಂದವನಾರು ತಾಯಿಗೆ ಒಂಚೂರು ಬುದ್ಧಿ ಹೇಳಿ ಹೋಗಿದ್ರೆ ಆತಿತ್ತೇನು. ತಾಯಿಗೆ ಬುದ್ಧಿ ಹೇಳಿ ಅಣ್ಣನೊಂದು ಕಟ್ಕೊಂಡೋಗಿ ಒಳ್ಳೆ ಎಲ್ಲಾರು ಬಿಟ್ಕೊಂಡಿದ್ರೆ ಇಟ್ಲಾಗೆ ಎಲ್ಲಿ ಬರ್ತಿದ್ದೀಯ? ಒಳಗೋಗಿ ಒಂದು ಲೋಟ ಕುಡಿಯೋಕ್ಕೆ ಕಾಸು. ಪಾಪ ಕರ್ಕೊ ಬಂದರೆ ಅಂತ ಮಾಡಿದ್ರೇನ, ಹಂಗಾಗಿ ಬಂದಾರೆ. ಕಾಪಿ ತಗೋಬಾ, ನಾನು ಕೇಳ್ತೀನಿ ಅಂತ. ಹ್ಞೂ ಸರಿ ತರ್ತೀನಿ, ಕಾಫಿ ತರ್ತೀನಿ. ಅಲ್ಲ ಅಲ್ಲಿಂದ ಇಲ್ಲಿಗೆ ಎಂತಕ್ಕೆ ಬರೋಕ್ಕೆ ಹೋದ್ರಿ ನೀವು? ಅವನು ನಿನ್ನೂ ಕರ್ಕೊ ಬರಲ್ಲ. ಬಂದಮೇಲಾರು ಬಂದ್ರನು ನೋಡಿ ನಮ್ಮ ಮನೆದೆಲ್ಲ ಹಿಂಗೆ ಹಾಕಿ ಕೂತದೆ. ಪಾಪ ಬಂದ್ರಲ್ಲ ಅಲ್ಲಿಂದ. ಹ್ಞೂ ಆತಿರ್ತಾವ ಅವು ಗ್ರಾಚಾರ ಕೆಟ್ಟಾಗಿ. ಏನು ಮಾಡ್ತೀರಿ ಹೇಳಿ? ಏನೋ ಗಾದೆ ಅದೇ, ಸಾವಿನ ಗಳಿಗೆ ತಪ್ಪಿದ್ರು ನೋವಿನ ಗಳಿಗೆ ತಪ್ಸೋಕ್ಕಾಗಲ್ಲ ಅಂತ. ಹೋಗಲಿ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡಿ. ನಾನು ಬಂದಿದ್ದಂದರೆ ನಾಗರಾಜ ನಂದೊಂದು ಇದು ಜಾಮೀನಿಗೆ ಸೈನ್ ಹಾಕ್ತೀನಿ ಅಂದಿದ್ದ. ರಿಕಾರ್ಡೆಲ್ಲ ಸಮ್ ಮಾಡ್ಕೊಂಡೆ, ಅವಕ್ಕೆ ಸುಮಾರು ದಿನ ಬೇಕಾಯ್ತು. ಅದು ಏನಾಗಿದೆ ಅಂದರೆ ಈ ನಾಳೆನೊಳಗೆ ಸೈನ್ ಹಾಕಿ ಕೊಡ್ಬೇಕಂತೆ. ಎಲ್ಲ ಆಗಿದೆ, ನಿಮ್ಮದೊಂದಕ್ಕೆ ಕಾಯ್ತಿರೋದು ಅಂತಾರೆ ಸೊಸೈಟಿಲಿ. ಈಗ ನಾಗರಾಜ ಅಲ್ಲಿದ್ನಲ್ಲ, ಬಂದನ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಫೋನ್ ಮಾಡಿದೆ, ಫೋನು ಹೋಗ್ಲ ಮಾರ್ರ. ಬತ್ತನ ಮೊನ್ನೆ ಫೋನ್ ಮಾಡಿದಾಗ ಮನೆಗೆ ಬತ್ತೀನಿ ಅಂದಿದ್ದ. ಬರ್ತೀನಿ ಅಂದಿದ್ರನ? ಹಂಗಾರೆ
ಯಾರು ಅಲ್ಲಿರಕ್ಕೆ ಬರ್ತಾರೆ, ಮನೆಗೆ ಬರೋಣ ಅಂತ ಮಾಡ್ಕೊಂಡಿದ್ರೇನು ಯಾರು ಇಲ್ಲಲ್ಲ, ಹಂಗಾಗಿ ಅಲ್ಲಿ ಅದಾರೆ ಮಾರ ಬರೋದು ಹೆಂಗೆ. ಇನ್ನೇನಾರು ಸಚಿನ್ ಇವತ್ತು ಬರ್ತೀನಿ ಅಂದಾನೆ, ಅವು ಹೋಗಿ ಅಲ್ಲಿದ್ದ ಅಪ್ಪನ ಕಳಿಸ್ತಾನ ಎಂಥದ ನೋಡ್ಬೇಕಿನ್ನು. ನೋಡೋಣ ಕೇಳಿ ನೋಡ್ತೀನಿ. ಸರಿ ಕಾಪಿ ತಬಾರೆ.